ಹಾಯ್ ಗೈಸ್, ವೆಲ್ಕಮ್ ಟು ಸಿನಿಮಾ ಫ್ಯಾಕ್ಟ್ಸ್. 17 ವರ್ಷದ ಹುಡುಗಿ ಆಗಿರೋ ಚಿತ್ರದ ಹೀರೋಯಿನ್ಗೆ ಒಂದು ವಿಚಿತ್ರವಾದ ಕಾಯಿಲೆ ಇದೆ. ಕಣ್ಮುಂದೆ ನಡೆಯೋದು ನಿಜಾನ ಸುಳ್ಳ ಅನ್ನೋದು ಗೊತ್ತಾಗದೆ ಕನ್ಫ್ಯೂಸ್ ಆಗ್ತಾ ಇರ್ತಾಳೆ. ಈ ತರದ ಪ್ರಾಬ್ಲಮ್ ಇದ್ರೂನು ಬೇರೆಯವ್ರಿಗೆ ಹೆಲ್ಪ್ ಮಾಡ್ಬೇಕು ಅಂತ ಅನ್ಕೊಳ್ತಾಳೆ. ಇವಳಿಗೆ ಇರೋ ಸಮಸ್ಯೆ ಆದ್ರೂ ಏನು? ಕ್ಲೈಮ್ಯಾಕ್ಸ್ ನಲ್ಲಿ ಒಂದು ದೊಡ್ಡ ಸಸ್ಪೆನ್ಸ್ ರಿವೀಲ್ ಆಗುತ್ತೆ. ಅಂದ ಹಾಗೆ ಚಿತ್ರದ ಹೆಸರು ಫಿಯರ್ ಆಫ್ ರೈನ್. 2021ರಲ್ಲಿ ರಿಲೀಸ್ ಆಗಿದ್ದ ಅಮೆರಿಕನ್ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ಚಿಕ್ಕ ಹುಡುಗಿ ಕಾಡಿನ ಮಧ್ಯೆ ಓಡ್ ಬರ್ತಾ ಇದ್ದಾಳೆ. ಇವಳ ಹೆಸರು ರೈನ್. ಇವಳೇ ಚಿತ್ರದ ಹೀರೋಯಿನ್. ಯಾರೋ ಸ್ಟ್ರೇಂಜರ್ ಅವಳನ್ನ ಓಡಿಸ್ಕೊಂಡು ಬರ್ತಾ ಇದ್ದಾನೆ. ರೈನ್ ಮೇಲೆ ಅಟ್ಯಾಕ್ ಮಾಡಿ ಒಂದು ಗುಂಡಿ ಒಳಗಡೆ ಹಾಕಿ ಮಣ್ಣು ಹಾಕ್ತಾ ಇದ್ದಾನೆ. ಕಟ್ ಮಾಡಿದ್ರೆ ಒಂದು ಹಾಸ್ಪಿಟಲ್ ನಲ್ಲಿ ರೈನ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಅವಳು ತುಂಬಾ ವೈಲೆಂಟ್ ಆಗಿ ಬಿಹೇವ್ ಮಾಡ್ತಾ ಇದ್ದಾಳೆ. ಒಂದು ಇಂಜೆಕ್ಷನ್ ಕೊಟ್ಟು ಅನ್ಕಾನ್ಶಿಯಸ್ ಆಗೋ ತರ ಮಾಡ್ತಾರೆ. ರೈನ್ಗೆ ಬಂದಿರೋ ಕಾಯಿಲೆ ಹೆಸರು ಸ್ಕಿಟ್ಸೋಫ್ರೇನಿಯಾ. ಈ ಕಾಯಿಲೆ ಇರೋ ಪೇಷಂಟ್ಸ್ ಗೆ ಅವರು ಕಲ್ಪನೆ ಮಾಡ್ಕೊಳ್ಳೋದೆಲ್ಲ ನಿಜವಾಗ್ಲೂ ನಡೀತಾ ಇರೋ ತರ ಕಾಣಿಸುತ್ತೆ. ಈಗ ಕೂಡ ಅವಳ ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ರಿಂದಾನೆ ಗಾಯ ಮಾಡ್ಕೊಂಡಿದ್ದಾಳೆ. ಸೊ ಅದಕ್ಕೆ ಡಾಕ್ಟರ್ ರೈನ್ ಅವ್ರ ತಂದೆ ಜಾನ್ ಗೆ ಹೇಳ್ತಾರೆ, ನಿಮ್ ಮಗಳನ್ನ ಯಾವ್ದಾದ್ರು ಮೆಂಟಲ್ ಅಸೈಲಂಗೆ ಸೇರಿಸಿ ಅಂತ. ಆದ್ರೆ ಜಾನ್ ಒಪ್ಕೊಳ್ಳೋದಿಲ್ಲ. ರೈನ್ ಮತ್ತೆ ಸೆಲ್ಫ್ ಇಂಜುರಿ ಮಾಡ್ಕೊಳ್ತಾಳೆ ಅನ್ನೋ ಭಯದಲ್ಲಿ ನರ್ಸ್ ಅವಳು ಚಿತ್ರ ಬಿಡಿಸೋದಕ್ಕೆ ಪೆನ್ಸಿಲ್ ಕೇಳಿದ್ರು ಕೊಡ್ತಾ ಇಲ್ಲ. ರೈನ್ ಅವ್ರ ತಾಯಿ ಕೂಡ ಜೊತೆಲೇ ಇದ್ದಾರೆ. ಟ್ರೀಟ್ ಮಾಡ್ತಿರೋ ಡಾಕ್ಟರ್ಗೆ ರೈನ್ ಸರಿಯಾಗಿ ಟ್ಯಾಬ್ಲೆಟ್ ತಗೋತಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಕಾರಣ ಏನಂದ್ರೆ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಅವಳಿಂದ ಪೇಂಟಿಂಗ್ ಮೇಲೆ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಆಗಲ್ವಂತೆ. ಡಾಕ್ಟರ್ ಸ್ಟ್ರಿಕ್ಟ್ ಆಗಿ ಹೇಳ್ತಾರೆ, ಟ್ಯಾಬ್ಲೆಟ್ಸ್ ತಗೊಳ್ಳೇಬೇಕು, ಇಲ್ಲ ಅಂದ್ರೆ ನಿನ್ನ ಯಾವ್ದಾದ್ರು ಮೆಂಟಲ್ ಅಸೈಲಂ ನಲ್ಲಿ ಅಡ್ಮಿಟ್ ಮಾಡ್ತಾರೆ ಅಂತ. ಸೊ ಇವಳಿಗೆ ಬೇರೆ ಆಪ್ಷನ್ ಇಲ್ಲ. ಡಿಸ್ಚಾರ್ಜ್ ಆಗಿ ಮನೆಗೆ ಬರ್ತಾಳೆ. ಮನೆಗೆ ಬಂದ ತಕ್ಷಣ ಜಾನ್ ಪಕ್ಕದ ಮನೆ ಲೇಡಿ ಜೊತೆ ಮಾತಾಡ್ತಾರೆ. ಇವ್ರ ಹೆಸರು ಡ್ಯಾನಿ. ಇದರಿಂದ ರೈನ್ ಅವ್ರ ತಾಯಿ ಸ್ವಲ್ಪ ಅಪ್ಸೆಟ್ ಆಗಿದ್ದಾರೆ. ಏನಾಯ್ತು ಅಂತ ಕೇಳ್ತಾಳೆ. ಇವ್ರು ಏನು ಇಲ್ಲ ಅಂತ ಹೇಳಿ ಮನೆ ಒಳಗಡೆ ಹೋಗ್ತಾರೆ. ಈ ಡ್ಯಾನಿ ಯಾರಂದ್ರೆ ರೈನ್ ಸ್ಟಡಿ ಮಾಡ್ತಿರೋ ಸ್ಕೂಲ್ ನ ಟೀಚರ್. ಆದಷ್ಟು ಬೇಗ ಸ್ಕೂಲ್ಗೆ ಬಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ರೈನ್ ಅವಳ ರೂಮ್ಗೆ ಹೋದಾಗ್ಲೇ ಗೊತ್ತಾಗುತ್ತೆ ಅವಳ ಕಂಡೀಷನ್ ಎಷ್ಟು ಕ್ರಿಟಿಕಲ್ ಆಗಿದೆ ಅಂತ. ಹಿಂದೆ ನಡೆದಿದ್ದ ಇನ್ಸಿಡೆಂಟ್ ಗಳು ನೆನಪಾಗುತ್ತೆ. ಜಾನ್ ಹೇಳ್ತಾರೆ, ಸದ್ಯಕ್ಕೆ ಗೆಸ್ಟ್ ರೂಮ್ ನಲ್ಲಿ ಇರು, ಈ ರೂಮ್ ನ ಆದಷ್ಟು ಬೇಗ ರೆಡಿ ಮಾಡ್ತೀನಿ ಅಂತ. ಕೈಗೆ ಕಟ್ಟಿರೋ ಬ್ಯಾಂಡೇಜ್ ಓಪನ್ ಮಾಡುವಾಗ ಗಾಯ ಕೊಳುತು ಹುಳ ಬರ್ತಿರೋ ಹಾಗೆ ಕಾಣಿಸ್ತಾ ಇದೆ. ಇದು ಭ್ರಮೆ ಅನ್ನೋದು ಅವಳಿಗೂ ಗೊತ್ತಿದೆ. ಕಣ್ಮುಚ್ಕೊಂಡು ಇದು ನಿಜ ಅಲ್ಲ ಅಂತ ಹೇಳ್ತಾಳೆ. ಈಗ ಕಣ್ಬಿಟ್ಟು ನೋಡಿದಾಗ ಕೈ ನಾರ್ಮಲ್ ಆಗಿದೆ. ಒಂದೆರಡು ಸ್ಮಾಲ್ ಸ್ಕ್ರಾಚಸ್ ಇದೆ ಅಷ್ಟೇ. ಆ ದಿನ ರಾತ್ರಿ ರೈನ್ ಅವ್ರ ತಾಯಿ ಇದೆಲ್ಲ ನಂದೇ ತಪ್ಪು ಅಂತ ಹೇಳ್ತಾರೆ. ಜಾನ್ ಏನು ರಿಯಾಕ್ಟ್ ಮಾಡೋದೇ ಇಲ್ಲ. ನೆಕ್ಸ್ಟ್ ಡೇ ಜಾನ್ ಕುಕ್ ಮಾಡ್ತಾ ಇದ್ದಾರೆ. ರೈನ್ ಅವ್ರ ತಾಯಿನ ಕೂತ್ಕೊಳ್ಳೋದಕ್ಕೆ ಹೇಳಿ ಅವರ ಸ್ಕೆಚ್ ಮಾಡ್ತಾ ಇದ್ದಾಳೆ. ಜಾನ್ ಒಬ್ರು ಚೆಫ್, ಓನ್ ರೆಸ್ಟೋರೆಂಟ್ ನ ಓಪನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಈಗ ರೈನ್ಗೆ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಮನೇಲೆ ಇದ್ದಾರೆ. ತುಂಬಾ ದಿನ ಆದ್ಮೇಲೆ ರೈನ್ ಇವತ್ತೇ ಸ್ಕೂಲ್ಗೆ ಹೋಗ್ತಾಳೆ. ಕ್ಲಾಸ್ ಟೀಚರ್ ಆಗಿರೋ ಡ್ಯಾನಿ ಹ್ಯಾಪಿಯಾಗಿ ವೆಲ್ಕಮ್ ಮಾಡ್ತಾರೆ. ಕ್ಲಾಸ್ ನಲ್ಲಿ ಹೊಸ ಹುಡುಗ ಇರೋದನ್ನ ರೈನ್ ನೋಡ್ತಾಳೆ. ಲಂಚ್ ಟೈಮ್ ನಲ್ಲಿ ರೈನ್ ಫ್ರೆಂಡ್ಸ್ ಜೊತೆ ಕೂತ್ಕೊಳ್ಳೋದಕ್ಕೆ ಹೋಗ್ತಾಳೆ. ಆದ್ರೆ ಅವರೆಲ್ಲ ಹುಚ್ಚಿ ಅಂತ ಹೇಳಿ ಗೇಲಿ ಮಾಡ್ತಾ ಇರೋದ್ರಿಂದ ಹೊರಗಡೆ ಬಂದು ಒಂಟಿಯಾಗಿ ಕೂತ್ಕೊಂಡು ಲಂಚ್ ಮಾಡ್ತಾಳೆ. ಆಗ ಕ್ಲಾಸ್ಗೆ ಹೊಸದಾಗಿ ಜಾಯಿನ್ ಆಗಿದ್ದ ಹುಡುಗ ಬಂದು ರೈನ್ ಜೊತೆ ಮಾತಾಡ್ತಾನೆ. ಇವನ್ ಹೆಸರು ಕ್ಯಾಲಬ್. ಇವಳಿಗೆ ಡೌಟ್ ಶುರು ಆಗಿದೆ, ಇವನು ನನ್ನ ಕಲ್ಪನೆನಾ ಅಥವಾ ರಿಯಲ್ ಅಂತ. ಡಾಕ್ಟರ್ ಹೇಳಿದ್ದನ್ನ ಮಾಡ್ತಾಳೆ. ಅಂದ್ರೆ ನಿಜಾನ ಕಲ್ಪನೆನಾ ಅಂತ ತಿಳ್ಕೊಳ್ಳೋದಕ್ಕೆ ಕೆಲವು ಪ್ರಶ್ನೆಗಳನ್ನ ರೈನ್ ಕೇಳ್ಬೇಕು. ಅದೇನಂದ್ರೆ, ಇದು ಸಾಧ್ಯನಾ? ಈಗ ನಾನು ಇರೋ ಜಾಗದಲ್ಲಿ ಇದು ನಡೆಯೋದಕ್ಕೆ ಸಾಧ್ಯತೆ ಇದೆಯಾ? ಇವಳು ರಿಯಾಕ್ಟ್ ಮಾಡಿದಾಗ ಬೇರೆಯವರು ಕೂಡ ರಿಯಾಕ್ಟ್ ಮಾಡ್ತಿದ್ದಾರಾ ಇಲ್ವಾ? ಇದೇ ಆ ಪ್ರಶ್ನೆಗಳು. ಮೊದಲ 2 ಪ್ರಶ್ನೆಗಳಿಗೆ ಪಾಸಿಟಿವ್ ಉತ್ತರ ಸಿಕ್ಕಿದೆ. 3ನೇ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಯಾಕಂದ್ರೆ ಪಕ್ಕದಲ್ಲಿ ಇವ್ರಿಬ್ಬರನ್ನ ಬಿಟ್ರೆ ಬೇರೆ ಯಾರು ಇಲ್ಲ. ಸೊ ಇವನು ನನ್ನ ಕಲ್ಪನೆ ಅಲ್ಲ ಅಂತ ಕ್ಯಾಲಬ್ ಜೊತೆ ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಕಾಫಿ ಕುಡಿಯೋದಕ್ಕೆ ಹೋಗೋಣ ಅಂತ ಕೇಳ್ತಾನೆ. ರೈನ್ ಕೆಲ್ಸ ಇದೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ನೆಕ್ಸ್ಟ್ ಸೀನ್, ರೈನ್ ಒಂದು ಫಾರ್ಮಸಿಯಲ್ಲಿ ಇದ್ದಾಳೆ. ಆಗ ಡ್ಯಾನಿ ಹಿಂದೆಯಿಂದ ಬಂದು ಹಾಯ್ ಅಂತ ಹೇಳ್ತಾಳೆ. ಆಗ ಅವ್ರ ಬಾಸ್ಕೆಟ್ ಅಲ್ಲಿ ಡ್ರಿಂಕ್ಸ್ ಹಾಗೂ ಪೇಂಟಿಂಗ್ ಟೂಲ್ಸ್ ಇರೋದನ್ನ ನೋಡ್ತಾಳೆ. ಮೆಡಿಸನ್ ತಗೊಂಡು ಹೋಗುವ ದಾರಿಯಲ್ಲಿ ಒಂದು ಸ್ಮಶಾನ ಇದೆ. ಆ ಸ್ಮಶಾನದ ಗೇಟ್ ಹತ್ರ ಬರುವಾಗ ಒಂದು ಚಿಕ್ಕ ಹುಡುಗಿ ಓಡ್ ಬರ್ತಾಳೆ. ಆ ಹುಡುಗಿನ ಒಬ್ಬ ಎತ್ಕೊಂಡು ಮತ್ತೆ ಒಳಗಡೆ ಹೋಗ್ತಾನೆ. ರೈನ್ಗೆ ತುಂಬಾ ಭಯ ಆಗುತ್ತೆ. ಗೇಟ್ ಒಳಗಡೆ ಹೋಗಿ ನೋಡ್ತಾಳೆ, ಅಲ್ಲಿ ಯಾರು ಇಲ್ಲ. ಮೇ ಬಿ ಇದು ನನ್ನ ಕಲ್ಪನೆ ಆಗಿರ್ಬೋದು ಅಂತ ಅನ್ಕೊಂಡು ಮನೆಗೆ ಬಂದು ಟ್ಯಾಬ್ಲೆಟ್ಸ್ ತಗೋತಾ ಇದ್ದಾಳೆ. ಜಾನ್ ಅವ್ರಿಗೆ ಕಾಲ್ ಮಾಡಿ ಕೆಲ್ಸಕ್ ಬನ್ನಿ ಅಂತ ಕರಿತಾ ಇದ್ದಾರೆ. ಈಗ ಬರೋದಕ್ಕೆ ಆಗಲ್ಲ ಅಂತ ಜಾನ್ ಹೇಳ್ತಾರೆ. ಇದನ್ನ ಕೇಳಿ ರೈನ್, ನನ್ ಜೊತೆ ಅಮ್ಮ ಇದ್ದಾರೆ ಅಲ್ವಾ, ನೀವು ಕೆಲ್ಸಕ್ಕೆ ಹೋಗಿ ಅಂತ. ರೂಮ್ ನಲ್ಲಿ ಸ್ಟಡಿ ಮಾಡ್ತಾ ಇರುವಾಗ ಡ್ಯಾನಿ ಅಂದ್ರೆ ಇವಳು ಸ್ಕೂಲ್ ಟೀಚರ್ ನ ಮನೆಯ ಮಹಡಿಯ ವಿಂಡೋ ಇಂದ ಒಂದು ಚಿಕ್ಕ ಹುಡುಗಿ ಇರೋದನ್ನ ತೋರಿಸ್ತಾರೆ. ರೈನ್ ಇದನ್ನ ನೋಡಿಲ್ಲ. ಸ್ವಲ್ಪ ಹೊತ್ತು ಆದ್ಮೇಲೆ ರೈನ್ ಅವ್ರ ತಾಯಿ ಜೊತೆ ಮಾತಾಡುವಾಗ ಡ್ಯಾನಿ ಮನೆಯಿಂದ ಚಿಕ್ಕ ಹುಡುಗಿ ಕಿರ್ಚಾಡೋ ಶಬ್ದ ಕೇಳಿಸುತ್ತೆ. ಈ ಶಬ್ದ ರೈನ್ಗೆ ಮಾತ್ರ ಕೇಳ್ತಿದೆ, ಅವ್ರ ತಾಯಿಗೆ ಕೇಳಿಸ್ತಾ ಇಲ್ಲ. ನೆಕ್ಸ್ಟ್ ಡೇ ಸ್ಕೂಲ್ಗೆ ಹೋಗುವಾಗ ಸ್ಮಶಾನದಿಂದ ಒಬ್ಬ ಬ್ಲಾಕ್ ಡ್ರೆಸ್ ಹಾಕೊಂಡು ಬರ್ತಾ ಇರೋದನ್ನ ತೋರಿಸ್ತಾರೆ. ಇದೇ ವ್ಯಕ್ತಿನೇ ಇವಳನ್ನ ಓಡಿಸ್ಕೊಂಡು ಬರ್ತಿರೋ ಹಾಗೆ ಸ್ಟಾರ್ಟ್
ಸ್ಟಾರ್ಟಿಂಗ್ ಸೀನ್ ನಲ್ಲಿ ರೈನ್ ಕಲ್ಪನೆ ಮಾಡ್ಕೊಂಡಿರ್ತಾಳೆ ಆ ಚಿಕ್ಕ ಹುಡುಗಿನ ಎತ್ಕೊಂಡು ಹೋಗಿದ್ದು ಕೂಡ ಇದೇ ವ್ಯಕ್ತಿನೇ. ಈಗ ಅದೇ ವ್ಯಕ್ತಿ ರೈನ್ ಕಣ್ಣಿಗೆ ಕಾಣಿಸ್ತಾ ಇದ್ದಾನೆ. ಸ್ಕೂಲ್ ನಲ್ಲಿ PT ಪೀರಿಯಡ್ ನಲ್ಲಿ ಫ್ರೆಂಡ್ಸ್ ಜೊತೆ ಆಟ ಆಡೋದಕ್ಕೆ ಹೋಗ್ತಾಳೆ. ಆದ್ರೆ ಒನ್ ಟೈಮ್ ಅಲ್ಲಿ ಫ್ರೆಂಡ್ಸ್ ಆಗಿದ್ದವರು ಈಗ ಇವಳನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ. ಆಗ ಕ್ಯಾಲಬ್ ಇವಳ ಜೊತೆ ಮಾತಾಡ್ತಾನೆ. ರೈನ್ ಅಪ್ಸೆಟ್ ಆಗಿರೋದ್ರಿಂದ ಹೊರಗಡೆ ಹೋಗೋಣ ಅಂತ ಹೇಳ್ತಾನೆ. ಇವಳು ಕೂಡ ಓಕೆ ಹೇಳಿ ಇಬ್ರು ಕಾರ್ ನಲ್ಲಿ ಹೋಗ್ತಾ ಇದ್ದಾರೆ. ಕ್ಯಾಲಬ್ ತುಂಬಾ ಕೇರಿಂಗ್ ಆಗಿ ಮಾತಾಡ್ತಾನೆ. ಅವಳ ಫೀಲಿಂಗ್ಸ್ ಗೆ ತಕ್ಕಂತೆ ರಿಯಾಕ್ಟ್ ಮಾಡ್ತಾನೆ. ಅವಳ ಮನೆ ಹತ್ರ ಡ್ರಾಪ್ ಮಾಡ್ತಾನೆ. ಇವನ್ ಜೊತೆ ಮಾತಾಡಿದಾಗ ರೈನ್ಗೆ ಕಂಫರ್ಟೇಬಲ್ ಫೀಲ್ ಆಗ್ತಿದೆ. ಅವಳಿಗೆ ಇರೋ ಕಾಯಿಲೆ ಬಗ್ಗೆ ಕ್ಯಾಲಬ್ಗೆ ಹೇಳೋದಿಲ್ಲ. ಮನೆಗೆ ಬಂದಾಗ ಜಾನ್, ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಹುಷಾರಾಗಿರು, ಏನಾದ್ರೂ ಇದ್ರೆ ಕಾಲ್ ಮಾಡು. ಓಕೆ ಡ್ಯಾಡ್. ಜಾನ್ ಹೋದ್ಮೇಲೆ ರೈನ್ ಅವ್ರ ತಾಯಿ ಬಂದು ಕೇಳ್ತಾರೆ ಎಲ್ಲಿಗೆ ಹೋಗಿದ್ದೆ ಅಂತ. ಲೈಬ್ರರಿಗೆ ಹೋಗಿದ್ದೆ ಅಂತ ಸುಳ್ಳು ಹೇಳ್ತಾಳೆ. ಎಲ್ಲ ಗೊತ್ತು, ಯಾರು ಆ ಹುಡುಗ? ಕ್ಯಾಲಬ್. ಆ ದಿನ ರಾತ್ರಿ ರೈನ್ ನಿದ್ದೆ ಮಾಡ್ತಾ ಇರುವಾಗ ಅವಳಿಗೆ ಕೆಲವು ವಿಜುವಲ್ಸ್ ಕಾಣಿಸ್ತಾ ಇದೆ. ಸ್ಮಶಾನದಲ್ಲಿ ತುಂಬಾ ಜನ ಇದ್ದಾರೆ ಹಾಗೂ ಡ್ಯಾನಿ ಮನೆಯಲ್ಲಿ ಆ ಚಿಕ್ಕ ಹುಡುಗಿ ನಿಂತಿರೋದನ್ನ ತೋರಿಸ್ತಾರೆ. ಡ್ಯಾನಿ ಆ ಹುಡುಗಿಯ ಬಾಯಿ ಮುಚ್ಚಿ ಇಟ್ಕೊಂಡಿದ್ದಾಳೆ. ಇದನ್ನ ನೋಡಿ ರೈನ್ ಕಿರ್ಚಾಡ್ತಾ ಇದ್ದಾಳೆ. ಶಬ್ದ ಕೇಳಿ ಪೇರೆಂಟ್ಸ್ ಬರ್ತಾರೆ. ಏನಾಯ್ತು ಅಂತ ಕೇಳ್ತಾರೆ. ಆಗ ರೈನ್ ಡ್ಯಾನಿ ಮನೆಯಲ್ಲಿ ಚಿಕ್ಕ ಹುಡುಗಿ ಇದ್ದಾಳೆ ಅಂತ ಹೇಳ್ತಾಳೆ. ಜಾನ್ ವಿಂಡೋ ಇಂದ ನೋಡ್ತಾರೆ, ಆದ್ರೆ ಅಲ್ಲಿ ಯಾರು ಇಲ್ಲ. ರೈನ್ ಹೇಳ್ತಿರೋದನ್ನ ಜಾನ್ ನಂಬೋದಕ್ಕೆ ರೆಡಿ ಇಲ್ಲ. ಆದ್ರೆ ರೈನ್ ಅವ್ರ ತಾಯಿ ನಂಬ್ತಾರೆ. ಸರಿ, ನಾಳೆ ಹೋಗಿ ಚೆಕ್ ಮಾಡೋಣ ಅಂತ ಜಾನ್ ಹೇಳ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಡ್ಯಾನಿ ಮನೆಗೆ ಹೋಗ್ತಾರೆ. ಡ್ಯಾನಿ ಈ ಮನೆಯಲ್ಲಿ ಒಬ್ರೇ ಇದ್ದಾರೆ, ರಿಲೇಟಿವ್ಸ್ ಅಂತ ಯಾರು ಇಲ್ಲ. ರೈನ್ ಹೇಳ್ತಿರೋ ಹಾಗೆ ಇಲ್ಲಿ ಯಾವುದೇ ಹುಡುಗಿ ಇಲ್ಲ ಅಂತ ಹೇಳ್ತಾರೆ. ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ. ಡ್ಯಾನಿಗೆ ಇವಳ ಕಂಡೀಷನ್ ಗೊತ್ತಿರೋದ್ರಿಂದ ಇಬ್ಬರನ್ನ ಮಹಡಿಗೆ ಕರ್ಕೊಂಡು ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾರೆ. ಅಲ್ಲೋಗಿ ನೋಡಿದ್ರೆ ಗೊಂಬೆಗಳು ಮಾತ್ರ ಇದೆ. ಮನೆಗೆ ರಿಟರ್ನ್ ಬಂದ್ಮೇಲೆ ರೈನ್ ಹೇಳ್ತಾಳೆ ಡ್ಯಾನಿ ಸುಳ್ಳು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಡ್ಯಾನಿ ಹೇಳಿದ ಪ್ರಕಾರ ಅವರು ಮಹಡಿಗೆ ಹೋಗಿ ತುಂಬಾ ದಿನ ಆಗಿದೆ. ಆದ್ರೆ ಒಂದು ಬುಕ್ ಮಾತ್ರ ಕ್ಲೀನ್ ಆಗಿ ಇತ್ತು, ಅಂದ್ರೆ ರೀಸೆಂಟ್ಲಿ ಅವರು ಮಹಡಿಗೆ ಹೋಗಿದ್ದಾರೆ ಅಂತ. ಅದಕ್ಕೆ ಜಾನ್ ಹೇಳ್ತಾರೆ ಅವರು ಮಹಡಿಗೆ ಹೋಗ್ಲಿ ಅಥವಾ ಹೋಗದೆ ಇರ್ಲಿ, ನಮ್ಗೇನಾಗ್ಬೇಕು? ನೀನು ಹೇಳೋ ತರ ಅಲ್ಲಿ ಯಾವುದೇ ಹುಡುಗಿ ಇಲ್ಲ, ಇದೆಲ್ಲ ನಿನ್ನ ಕಲ್ಪನೆ ಅಷ್ಟೇ ಅಂತ. ಇದ್ರಿಂದ ರೈನ್ ಅಳ್ತಾ ಇದ್ದಾಳೆ. ಜಾನ್ ಅವಳಿಗೆ ಸಮಾಧಾನ ಮಾಡಿ ಈ ವಿಷಯನ ಇಲ್ಲಿಗೆ ಬಿಟ್ಬಿಡು ಅಂತ. ಕಟ್ ಮಾಡಿದ್ರೆ ರೈನ್ ಡಾಕ್ಟರ್ನ ಮೀಟ್ ಆಗ್ತಾಳೆ. ಡಾಕ್ಟರ್ಗೆ ನಡೆದ ವಿಷಯ ಹೇಳಿದಾಗ ಅವರು ಕೂಡ ಜಾನ್ ಹೇಳಿದ ತರಾನೇ ಹೇಳ್ತಾರೆ. ಆದ್ರೆ ರೈನ್ ಡ್ಯಾನಿ ಮನೆಯಲ್ಲಿ ಚಿಕ್ಕ ಹುಡುಗಿ ಇದ್ದಾಳೆ. ಡ್ಯಾನಿ ಆ ಹುಡುಗಿನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಸ್ಟ್ರಾಂಗ್ ಆಗಿ ನಂಬಿದ್ದಾಳೆ. ಮನೆಗ್ ಬಂದ್ಮೇಲೆ ಅವ್ರ ತಾಯಿಗೆ ಇಷ್ಟ ಆದ ಅಡುಗೆ ಮಾಡ್ತಾ ಇದ್ದಾಳೆ. ಇದನ್ನ ನೋಡ್ತಿದ್ದ ಜಾನ್ ಮಗಳು ನಾರ್ಮಲ್ ಆಗ್ತಿದ್ದಾಳೆ ಅಂತ ಯೋಚನೆ ಮಾಡ್ತಾರೆ. ನೆಕ್ಸ್ಟ್ ಡೇ ಸ್ಕೂಲ್ ನಲ್ಲಿ ರೈನ್ ಕ್ಯಾಲಬ್ ಜೊತೆ ಮಾತಾಡ್ತಾ ಇದ್ದಾಳೆ. ಹಾಗೆ ಎಲ್ಲರೂ ಇವಳನ್ನೇ ನೋಡ್ತಾರೆ. ಇದನ್ನ ನೋಡ್ತಿದ್ದ ರೈನ್ಗೆ ಅನ್ನಿಸ್ತಾ ಇದೆ ಕ್ಯಾಲಬ್ ನಿಜಾನ ಅಥವಾ ನನ್ನ ಕಲ್ಪನೆನಾ ಅಂತ. ಅಲ್ಲಿಂದ ಸ್ಪೀಡ್ ಆಗಿ ಹೋಗುವಾಗ ಡ್ಯಾನಿ ಅವ್ರಿಗೆ ಡಿಕ್ಕಿ ಹೊಡಿತಾಳೆ. ನಂತರ ಹೊರಗಡೆ ಹೋಗಿ ಸ್ಟೆಪ್ಸ್ ಹತ್ರ ಹೈಡ್ ಆಗ್ತಾಳೆ. ಕ್ಯಾಲಬ್ ಅಲ್ಲಿಗೆ ಬಂದು ಏನಾಯ್ತು ಅಂತ ಕೇಳ್ತಾನೆ. ಆಗ ರೈನ್ ಸ್ಕೂಲ್ ಹೊರಗಡೆ ಇರೋ ಪೊಲೀಸರನ್ನ ತೋರಿಸಿ ಡ್ಯಾನಿ ಕಂಪ್ಲೇಂಟ್ ಮಾಡಿದ್ರಿಂದಾನೆ ಪೊಲೀಸರು ನನ್ನ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದಾರೆ ಅಂತ. ಡ್ಯಾನಿ ಒಂದು ಚಿಕ್ಕ ಹುಡುಗಿನ ಕಿಡ್ನಾಪ್ ಮಾಡಿ ಅವ್ರ ಮಹಡಿಯಲ್ಲಿ ಕೂಡಿ ಹಾಕಿದ್ದಾರೆ. ನಿನ್ನೆ ಚೆಕ್ ಮಾಡೋದಕ್ಕೆ ನಮ್ ತಂದೆ ಜೊತೆ ಹೋಗಿದ್ದೆ, ಅದಕ್ಕೆ ನಾನು ಮತ್ತೆ ಹೋಗ್ಬಾರ್ದು ಅಂತ ಡ್ಯಾನಿ ಹೀಗ್ ಮಾಡಿದ್ದಾರೆ ಅಂತ. ಆಗ ಕ್ಯಾಲಬ್ ಹೇಳ್ತಾನೆ ಇವರು ಪ್ಯಾಟ್ರೋಲಿಂಗ್ ಬಂದಿರೋ ಪೊಲೀಸರು, ಡ್ಯಾನಿ ಹಾಗೆ ಏನಾದ್ರೂ ಮಾಡಿದ್ರೆ ಅವ್ರಿಗೇನೆ ತೊಂದರೆ ಆಗುತ್ತೆ ಅಂತ. ನಾನು ಹೇಳೋದನ್ನ ಬೇರೆಯವರು ನಂಬೇಕಂದ್ರೆ ಅದಕ್ಕೆ ಪ್ರೂಫ್ ಬೇಕು. ಸರಿ, ಪ್ರೂಫ್ ಕಂಡು ಹಿಡಿಯೋದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ಅಂತ. ಸೊ ಇಬ್ರು ಡ್ಯಾನಿ ಮನೆ ಹತ್ರ ಹೋಗ್ತಾರೆ. ಈ ಟೈಮ್ ನಲ್ಲಿ ಡ್ಯಾನಿ ಸ್ಕೂಲ್ ನಲ್ಲಿ ಇರ್ತಾರೆ ಅನ್ನೋದು ಗೊತ್ತಿದೆ. ಅದಕ್ಕೆ ಇಬ್ರು ಧೈರ್ಯವಾಗಿ ಮನೆ ಒಳಗಡೆ ಹೋಗ್ತಾರೆ. ಮಹಡಿಯ ರೂಮ್ ಲಾಕ್ ಆಗಿದೆ, ಅದಕ್ಕೆ ಸ್ಕ್ರೂ ಡ್ರೈವರ್ ಹುಡುಕ್ತಾ ಇದ್ದಾರೆ. ಆಗ ಕಿಚನ್ ನಲ್ಲಿ ಚಿಕ್ಕ ಮಕ್ಕಳು ತಿನ್ನೋ ಫುಡ್ ಇದೆ. ರೈನ್ ಹೇಳ್ತಿರೋದು ನಿಜ ಅನ್ಸುತ್ತೆ ಅಂತ ಕ್ಯಾಲಬ್ ಥಿಂಕ್ ಮಾಡ್ತಾನೆ. ಅಷ್ಟರಲ್ಲಿ ಡ್ಯಾನಿ ಮನೆಗೆ ರಿಟರ್ನ್ ಬಂದಿದ್ರಿಂದ ಇಬ್ರು ಹೈಡ್ ಆಗ್ತಾರೆ. ಡ್ಯಾನಿ ಕಿಚನ್ಗೆ ಬಂದು ಆ ಚಿಕ್ಕ ಮಕ್ಕಳು ತಿನ್ನೋ ಫುಡ್ ತಿಂತಾ ಇದ್ದಾರೆ. ಅವರು ರೂಮ್ಗೆ ಹೋದ್ಮೇಲೆ ಇವರಿಬ್ರು ಅಲ್ಲಿಂದ ಎಸ್ಕೇಪ್ ಆಗಿ ಹೊರಗಡೆ ಬರ್ತಾರೆ. ನೆಕ್ಸ್ಟ್ ಸೀನ್ ನಲ್ಲಿ ರೈನ್ ಅವ್ರ ಅಮ್ಮ ಕ್ಯಾಲಬ್ ಬಗ್ಗೆ ರೈನ್ ಜೊತೆ ಮಾತಾಡ್ತಾ ಇದ್ದಾರೆ. ನಾನು ಕ್ಯಾಲಬ್ನ ನೋಡ್ಬೇಕು ಅಂತ. ಅದಕ್ಕೆ ಇವಳು ಅವನು ನಿಜಾನ ಅಥವಾ ನನ್ನ ಕಲ್ಪನೆನಾ ಅನ್ನೋದು ನನ್ಗೆ ಗೊತ್ತಿಲ್ಲ ಅಂತ. ಅವನು ನಿನ್ನ ಕಲ್ಪನೆ ಆಗಿದ್ರೆ ಅದು ನಿನ್ಗೆ ಒಳ್ಳೇದಲ್ಲ ಅಂತ ರೈನ್ ಅವ್ರ ತಾಯಿ ಹೇಳ್ತಾರೆ. ಕ್ಯಾಲಬ್ ನಿಜ ಆಗಿದ್ರು ಓಕೆ ಅಥವಾ ಕಲ್ಪನೆ ಆಗಿದ್ರು ಓಕೆ, ಅವನ್ ಜೊತೆ ಮಾತಾಡಿದಾಗ ನನ್ಗೆ ತುಂಬಾ ಕಂಫರ್ಟೇಬಲ್ ಫೀಲ್ ಆಗುತ್ತೆ ಅಂತ. ಇದನ್ನ ಜಾನ್ ಕೂಡ ಕೇಳಿಸ್ಕೊಳ್ತಾರೆ. ನೆಕ್ಸ್ಟ್ ಡೇ ರೈನ್ ಕ್ಯಾಲಬ್ಗೆ ಹೇಳ್ತಾಳೆ ಮತ್ತೆ ಡ್ಯಾನಿ ಮನೆಗೆ ಹೋಗೋಣ ಅಂತ. ಕ್ಯಾಲಬ್ ಬೇಡ ಅಂತ ಹೇಳಿ ಬೇರೆ ಎಲ್ಲಾದ್ರೂ ಹೋಗೋಣ ಅಂತ ಇಬ್ರು ಹೊರಗಡೆ ಸುತ್ತಾಡ್ತಾರೆ. ಅಕ್ವೇರಿಯಂಗೆಲ್ಲ ಹೋಗಿ ಎಂಜಾಯ್ ಮಾಡ್ತಾರೆ. ಒಂದು ಲೈಬ್ರರಿಗೆ ಹೋಗಿ ಇಂಟರ್ನೆಟ್ ನಲ್ಲಿ ಕಾಣೆ ಆಗಿರುವ ಮಕ್ಕಳ ಡೀಟೇಲ್ಸ್ ಚೆಕ್ ಮಾಡ್ತಾರೆ. ರೈನ್ಗೆ ಡ್ಯಾನಿ ಮನೆಯಲ್ಲಿ ಇದೆ ಅಂತ ಹೇಳ್ತಿರೋ ಮಗು ಮುಖ ಚೆನ್ನಾಗಿ ನೆನಪಿದೆ. ಆಗ ಅದೇ ಮಗು ಜನವರಿ ತಿಂಗಳಲ್ಲಿ ಮಿಸ್ಸಿಂಗ್ ಆಗಿರೋ ನೋಟಿಸ್ ಇದೆ. ಇದನ್ನ ನೋಡಿ ಅವಳಿಗೆ ಕನ್ಫರ್ಮ್ ಆಗುತ್ತೆ ನಾನು ನೋಡಿರೋದು ನಿಜಾನೇ ಅಂತ. ಪೊಲೀಸ್ಗೆ ಇನ್ಫಾರ್ಮ್ ಮಾಡೋಣ ಅಂತ ಹೇಳ್ತಾಳೆ.
ಯಾವುದೇ ಪ್ರೂಫ್ ಇಲ್ಲದೆ ಇನ್ಫಾರ್ಮ್ ಮಾಡಿದ್ರೆ ಸರಿಯಾಗಲ್ಲ ಅಂತ ಕ್ಯಾಲಬ್ ಹೇಳ್ತಾನೆ. ಆ ಚಿಕ್ಕ ಹುಡುಗಿಯ ಪೇರೆಂಟ್ಸ್ ಡೀಟೇಲ್ ನ ಚೆಕ್ ಮಾಡು ಅಂತ ಹೇಳಿ ರೈನ್ ನೀರ್ ಕುಡಿಯೋದಕ್ಕೆ ಹೋಗ್ತಾಳೆ. ಅಲ್ಲಿ ಕ್ಲಾಸ್ಮೇಟ್ ಒಬ್ಳು ಅಳ್ತಾ ಇದ್ದಾಳೆ. ಸಮಾಧಾನ ಮಾಡೋದಕ್ಕೆ ಹತ್ರ ಹೋದಾಗ ಇವಳು ನೀನೊಬ್ಳು ಹುಚ್ಚಿ ಅಂತ ಹೇಳಿ ಬೈತಾ ಇದ್ದಾಳೆ. ಶಬ್ದ ಕೇಳಿ ಕ್ಲಾಸಿಂದ ಸ್ಟೂಡೆಂಟ್ಸ್ ಎಲ್ಲ ಹೊರಗಡೆ ಬರ್ತಾರೆ. ಇದರಿಂದ ರೈನ್ಗೆ ತುಂಬಾ ಹರ್ಟ್ ಆಗುತ್ತೆ. ನಂತರ ಕ್ಯಾಲಬ್ಗೆ ಅವಳಿಗೆ ಇರೋ ಕಾಯಿಲೆ ಬಗ್ಗೆ ಹೇಳ್ತಾಳೆ. ಅವನು ಇದೆಲ್ಲ ನಾರ್ಮಲ್, ಟೆನ್ಷನ್ ಆಗ್ಬೇಡ ಅಂತ ಹೇಳ್ತಾನೆ. ನನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಬ್ಬ ಇದ್ದಾನೆ ಅಂತ ರೈನ್ಗೆ ತುಂಬಾ ಖುಷಿ ಆಗುತ್ತೆ. ನೆಕ್ಸ್ಟ್ ಡೇ ಟೀಚರ್ ಎಲ್ಲರಿಗೂ ಮಾರ್ಕ್ ಶೀಟ್ ಕೊಡ್ತಾರೆ. ಆಗ ಕ್ಯಾಲಬ್ ಅವನಿಗೆ ಬಂದಿರೋ ಮಾರ್ಕ್ ಬಗ್ಗೆ ಡ್ಯಾನಿ ಹತ್ರ ಮಾತಾಡ್ತಾನೆ. ಆಗ ರೈನ್ ತಿರುಗಿ ನೋಡ್ತಾಳೆ. ಆದ್ರೆ ಬೇರೆ ಸ್ಟೂಡೆಂಟ್ಸ್ ಯಾರು ಕೂಡ ರಿಯಾಕ್ಟ್ ಮಾಡ್ತಿಲ್ಲ. ಸೊ ಹಾಗಾದ್ರೆ ಕ್ಯಾಲಬ್ ನಿಜಾನ ಅಲ್ಲ ನನ್ನ ಕಲ್ಪನೆನಾ? ಬೇರೆಯವ್ರ ಕಣ್ಣಿಗೆ ಅವನು ಕಾಣಿಸೋದಿಲ್ಲ ಅನ್ನೋದು ಇವಳಿಗೆ ಗೊತ್ತಾಗಿದೆ. ಸೊ ಆಗಿನಿಂದ ಕ್ಯಾಲಬ್ನ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ರೈನ್ ಅವಾಯ್ಡ್ ಮಾಡ್ತಿದ್ದಾಳೆ ಅನ್ನೋದು ಕ್ಯಾಲಬ್ಗೂ ಅರ್ಥ ಆಗುತ್ತೆ. ಅದಕ್ಕೆ ಆ ದಿನ ರಾತ್ರಿ ರೈನ್ ಮನೆ ಒಳಗಡೆ ವಿಂಡೋ ಇಂದ ಬರ್ತಾನೆ. ಆಗ ರೈನ್ ಹೇಳ್ತಾಳೆ, ನೀನು ನಿಜ ಅಲ್ಲ ಅಂತ. ಏನು, ನಾನು ನಿಜವಾಗ್ಲೂ ನಿನ್ ಕಣ್ಮುಂದೆ ನಿಂತಿದ್ದೀನಿ ಅಲ್ವಾ? ಅಷ್ಟರಲ್ಲಿ ಡ್ಯಾನಿ ಮನೆಯಿಂದ ಚಿಕ್ಕ ಹುಡುಗಿ ಕಿರ್ಚೋ ಶಬ್ದ ಕೇಳಿಸುತ್ತೆ. ಏನ್ ಶಬ್ದ ಅಂತ ಕ್ಯಾಲಬ್ ಕೇಳ್ತಾನೆ. ಸೊ ಇವಳಿಗೆ ಮಾತ್ರ ಕೇಳ್ತಿದ್ದ ಶಬ್ದ ಈಗ ಕ್ಯಾಲಬ್ಗೂ ಕೇಳ್ತಿದೆ. ಸೊ ಹಾಗಾದ್ರೆ ಡ್ಯಾನಿ ಆ ಚಿಕ್ಕ ಹುಡುಗಿನ ಕಿಡ್ನಾಪ್ ಮಾಡಿರೋದು ನಿಜಾನೇ ಅಂತ ರೈನ್ ಗೆಸ್ ಮಾಡ್ತಾಳೆ. ಇವತ್ತು ಕನ್ಫರ್ಮ್ ಮಾಡ್ಕೊಳ್ಳೇಬೇಕು ಅಂತ ಕ್ಯಾಲಬ್ನ ಕರ್ಕೊಂಡು ಡ್ಯಾನಿ ಮನೆ ಹತ್ರ ಹೋಗ್ತಾಳೆ. ಡೋರ್ ಎಲ್ಲ ಕ್ಲೋಸ್ ಆಗಿದೆ. ಅದಕ್ಕೆ ಕ್ಯಾಲಬ್ ಒಂದು ವಿಂಡೋ ಗ್ಲಾಸ್ ನ ಬ್ರೇಕ್ ಮಾಡ್ತಾನೆ. ತಕ್ಷಣ ಡ್ಯಾನಿ ಲೈಟ್ಸ್ ಆನ್ ಮಾಡ್ತಾರೆ. ಆಗ ರೈನ್ ಹೆದ್ರಿ ಮನೆ ಒಳಗಡೆ ಓಡ್ ಬರ್ತಾಳೆ. ಆಗ ಡ್ಯಾನಿ ವಿಂಡೋ ಇಂದ ರೈನ್ ಓಡೋಗ್ತಿರೋದನ್ನ ನೋಡ್ತಾರೆ. ಡ್ಯಾನಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ದಾರೆ. ಜಾನ್ಗೆ ನಡೆದ ವಿಷಯ ಹೇಳಿ ಅವಳನ್ನ ಯಾವ್ದಾದ್ರೂ ಮೆಂಟಲ್ ಅಸೈಲಮ್ಗೆ ಸೇರಿಸಿ ಜಾನ್ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಡ್ಯಾನಿ ಕನ್ವಿನ್ಸ್ ಆಗ್ತಾನೆ ಇಲ್ಲ. ಜಾನ್ ರೈನ್ಗೆ ಬೈತಾ ಇದ್ದಾರೆ. ಆದ್ರೆ ಇವಳು ಪದೇ ಪದೇ ಅದೇ ಹೇಳ್ತಾ ಇದ್ದಾಳೆ, ವಿಂಡೋ ಗ್ಲಾಸ್ ಹೊಡೆದಿದ್ದು ಕ್ಯಾಲಬ್ ಅಂತ. ಆಗ ಜಾನ್ ಹೇಳ್ತಾರೆ, ಕ್ಯಾಲಬ್ ಅನ್ನೋ ವ್ಯಕ್ತಿನೇ ಇಲ್ಲ. ಡ್ಯಾನಿ ನಿನ್ನ ಮಾತ್ರ ನೋಡಿದ್ದು ಅಂತ ಪೊಲೀಸರಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೀನು ಸುಮ್ನೆ ಕಲ್ಪನೆ ಮಾಡ್ಕೊಳ್ತಾ ಇದ್ದೀಯಾ, ಟ್ಯಾಬ್ಲೆಟ್ಸ್ ಎಲ್ಲ ಸರಿಯಾಗಿ ತಗೋತಾ ಇದ್ದೀಯಾ ಅಂತ ಹೇಳಿ ಎಳ್ಕೊಂಡು ಹೋಗಿ ಟ್ಯಾಬ್ಲೆಟ್ಸ್ ತಗೋ ಅಂತ ಫೋರ್ಸ್ ಮಾಡ್ತಾರೆ. ನಾನು ಆಲ್ರೆಡಿ ಟ್ಯಾಬ್ಲೆಟ್ ತಗೊಂಡಿದ್ದೀನಿ ಅಂತ ಹೇಳ್ತಾಳೆ. ಆದ್ರೆ ಜಾನ್ಗೆ ಇವಳ ಮಾತಿನ ಮೇಲೆ ನಂಬಿಕೆ ಇಲ್ಲ. ಫೋರ್ಸ್ ಮಾಡಿ ಟ್ಯಾಬ್ಲೆಟ್ ಕೊಡ್ತಾರೆ. ಇದರಿಂದ ಟ್ರಿಗರ್ ಆಗಿದ್ದ ರೈನ್ ತುಂಬಾ ಟ್ಯಾಬ್ಲೆಟ್ಸ್ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ. ಜಾನ್ಗೆ ಕೋಪ ಬಂದು ರೈನ್ಗೆ ಹೊಡಿತಾರೆ. ನೆಕ್ಸ್ಟ್ ಡೇ ರೈನ್ ಕ್ಯಾಲಬ್ ನ ಮೀಟ್ ಆಗಿ ಯಾಕೆ ಓಡೋದೆ ಅಂತ ಕೇಳ್ತಾಳೆ. ನೀನು ಓಡೋಗಿದ್ರಿಂದಾನೆ ನಾನು ಕೂಡ ಓಡೋದೆ ಅಂತ. ಇದರಿಂದ ರೈನ್ ಕೋಪ ಮಾಡ್ಕೊಂಡು ಹೋಗ್ತಾಳೆ. ಕಟ್ ಮಾಡಿದ್ರೆ ಆ ದಿನ ರಾತ್ರಿ ಡ್ಯಾನಿ ಆ ಚಿಕ್ಕ ಹುಡುಗಿ ಜೊತೆ ಇರೋದನ್ನ ರೈನ್ ಮತ್ತೆ ನೋಡ್ತಾಳೆ. ಆಗ ಕ್ಯಾಲಬ್ ಮೆಸೇಜ್ ಮಾಡ್ತಾನೆ. ಅದಕ್ಕೆ ರೈನ್ ಮನೆಗೆ ಬಾ ಅಂತ ರಿಪ್ಲೈ ಮಾಡ್ತಾಳೆ. ಇಬ್ರು ಮಾತಾಡ್ತಾ ಇರುವಾಗ ರೈನ್ ಅವ್ರ ತಾಯಿ ಬರ್ತಾರೆ. ಕ್ಯಾಲಬ್ಗೆ ಇವರೇ ನಮ್ ತಾಯಿ ಅಂತ ಹೇಳ್ತಾಳೆ. ಸರಿ, ನಾನು ನಿಮ್ಗೆ ಡಿಸ್ಟರ್ಬ್ ಮಾಡಲ್ಲ ಅಂತ ಹೇಳಿ ಅವರು ರೂಮ್ಗೆ ಹೋಗ್ತಾರೆ. ರೈನ್ ಅವ್ರ ತಾಯಿನ ನೋಡಿ ಕ್ಯಾಲಬ್ ಸಡನ್ ಆಗಿ ಅಲ್ಲಿಂದ ಹೊರಡ್ತಾನೆ. ಕ್ಯಾಲಬ್ ಯಾಕೆ ಹೀಗ್ ಮಾಡ್ದ ಅಂತ ರೈನ್ಗೆ ಗೊತ್ತಿಲ್ಲ. ಇವಳು ಕಳಿಸ್ತಾ ಇರೋ ಮೆಸೇಜ್ಗೆ ಕ್ಯಾಲಬ್ ರಿಪ್ಲೈ ಮಾಡ್ತಾನೆ ಇಲ್ಲ. ಇದೇ ಕನ್ಫ್ಯೂಸ್ ನಲ್ಲಿ ನೆಕ್ಸ್ಟ್ ಡೇ ಸ್ಕೂಲ್ಗೆ ಹೋಗ್ತಾಳೆ. ಆಗ ಕ್ಲಾಸ್ ನಲ್ಲಿ ಕ್ಯಾಲಬ್ ಇಲ್ಲ. ಸೊ ಹಾಗಾದ್ರೆ ಕ್ಯಾಲಬ್ ಅನ್ನೋದು ಕೇವಲ ನನ್ನ ಕಲ್ಪನೆ ಆಗಿರ್ಬೋದು ಅಂತ ಯೋಚನೆ ಮಾಡ್ತಾಳೆ. ಟ್ಯಾಬ್ಲೆಟ್ ಎಲ್ಲ ಕರೆಕ್ಟ್ ಆಗಿ ತಗೋತಾ ಇದ್ದಾಳೆ. ಒಂದು ಸೀನ್ ನಲ್ಲಿ ಸ್ನಾನ ಮಾಡ್ತಾ ಇರುವಾಗ ನೀರ್ ಬದಲು ರಕ್ತ ಸುರಿತಾ ಇರೋ ಹಾಗೆಲ್ಲ ವಿಜುವಲ್ಸ್ ಬರುತ್ತೆ. ಆಗ ಡಾಕ್ಟರ್ ಹೇಳಿದ ತರಾನೇ ಮಾಡಿದಾಗ ಮತ್ತೆ ನಾರ್ಮಲ್ ಆಗ್ತಾಳೆ. ಸೊ ನಾನು ನಾರ್ಮಲ್ ಆಗ್ತಾ ಇದ್ದೀನಿ ಅಂತ ರೈನ್ ಅನ್ಕೊಂಡಿದ್ಲು. ಆದ್ರೆ ಇಷ್ಟು ದಿನ ನಿಜ ಅಂತ ಅನ್ಕೊಂಡಿದ್ದ ಕ್ಯಾಲಬ್ ತನ್ನ ಕಲ್ಪನೆ ಅನ್ನೋದು ಗೊತ್ತಾಗಿದ್ರಿಂದ ರೈನ್ಗೆ ತುಂಬಾ ಇಲ್ಯೂಷನ್ಸ್ ಕಾಣಿಸ್ತಾ ಇದೆ. ಡಾಕ್ಟರ್ ನ ಕನ್ಸಲ್ಟ್ ಮಾಡೋದಕ್ಕೆ ಹಾಸ್ಪಿಟಲ್ಗೆ ಹೋಗ್ತಾಳೆ. ಆದ್ರೆ ಡಾಕ್ಟರ್ ಅಲ್ಲಿ ಇರೋದಿಲ್ಲ. ಮನೆಗೆ ಹೋಗೋ ದಾರಿಯಲ್ಲಿ ಇರುವ ಸ್ಮಶಾನಕ್ಕೆ ಹೋಗ್ತಾಳೆ. ಅಲ್ಲಿ ರೈನ್ ಕನಸಿನಲ್ಲಿ ಬರ್ತಿದ್ದ ಒಂದು ಸ್ಟ್ಯಾಚು ಇದೆ. ಆ ಸ್ಟ್ಯಾಚು ಕಣ್ಣಿನಿಂದ ರಕ್ತ ಸುರಿತಾ ಇರೋ ತರ ಕಾಣಿಸ್ತಾ ಇದೆ. ಹೆದ್ರಿ ಅಲ್ಲಿಂದ ಮನೆಗೆ ಬರ್ತಾಳೆ. ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾಳೆ. ಇಷ್ಟು ದಿನ ಟ್ರೀಟ್ಮೆಂಟ್ ತಗೊಂಡಿದ್ದು ಸರಿಯಾಗಿಲ್ಲ, ಅದಕ್ಕೆ ಸೂಸೈಡ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಆಗ ರೈನ್ ಅವ್ರ ತಾಯಿ ಅವಳನ್ನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ರೈನ್ ಕನ್ವಿನ್ಸ್ ಆಗ್ತಾನೆ ಇಲ್ಲ. ಇವಳಿಗೆ ಕಾಣಿಸ್ತಾ ಇರೋ ವಿಷಯ ನಿಜಾನ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಕ್ಯಾಲಬ್ಗೆ 2 ನೈಟ್ ಅಂತ ಮೆಸೇಜ್ ಕಳಿಸ್ತಾಳೆ. ಅಂದ್ರೆ ಟೀಚರ್ ಮನೆಗೆ ಹೋಗ್ತಿರೋದಾಗಿ ಕ್ಯಾಲಬ್ಗೆ ಮಾಹಿತಿ ಕೊಟ್ಟಿದ್ದಾಳೆ. ಸ್ವಲ್ಪ ಹೊತ್ತಲ್ಲೇ ಜಾನ್ ಬರ್ತಾರೆ. ರೈನ್ ಕೈಯಲ್ಲಿ ಚಾಕು ಇರೋದನ್ನ ನೋಡಿ ಇವಳಿಗೆ ಕಾಯಿಲೆ ಜಾಸ್ತಿ ಆಗಿದೆ ಅಂತ ಅನ್ಕೊಳ್ತಾರೆ. ನಿನ್ನ ಮೆಂಟಲ್ ಅಸೈಲಮ್ಗೆ ಸೇರಿಸ್ತೀನಿ ಅಂತ. ರೈನ್ಗೆ ತುಂಬಾ ಕೋಪ ಬರ್ತಿದೆ. ಯಾಕೆ ನನ್ನ ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ? ಕ್ಯಾಲಬ್ ಇರೋದು ನಿಜ, ಡ್ಯಾನಿ ಒಂದು ಚಿಕ್ಕ ಹುಡುಗಿನ ಕಿಡ್ನಾಪ್ ಮಾಡಿ ಇಟ್ಟಿರೋದು ಕೂಡ ನಿಜ. ಆಗ ಜಾನ್ ಇದೆಲ್ಲ ನಿನ್ನ ಕಲ್ಪನೆ ಅಂತ ಹೇಳ್ತಾರೆ. ರೈನ್ಗೆ ಇನ್ನೂ ಕಾಯಿಲೆ ಜಾಸ್ತಿ ಆಗಿದೆ ಅಂತ ಹೇಳ್ತಿರೋದಕ್ಕೆ ಕಾರಣ ಏನು ಅಂತ ಜಾನ್ ಈಗ ಹೇಳ್ತಾರೆ. ಅದೇನಂದ್ರೆ ರೈನ್ ಅವ್ರ ತಾಯಿ ತೀರ್ ಹೋಗಿ 3 ವರ್ಷ ಆಗಿದೆ. ಆದ್ರೆ ರೈನ್ ಇನ್ನೂ ಅವರು ಜೀವಂತವಾಗಿ ಇದ್ದಾರೆ ಅಂತ ಅನ್ಕೊಂಡೆ ಲೈಫ್ ಲೀಡ್ ಮಾಡ್ತಾ ಇದ್ದಾಳೆ. ಇದನ್ನ ಕೇಳಿ ರೈನ್ಗೆ ತುಂಬಾ ಶಾಕ್ ಆಗುತ್ತೆ. ನೀವು ಸುಳ್ಳು ಹೇಳ್ತಾ ಇದ್ದೀರಾ? ನಾನು ಆ ದಿನ ಮಾಮ್ಗೆ ಇಷ್ಟ ಆದ ಡಿಶ್ ಮಾಡ್ತಿದ್ದೆ. ಆಗ ಮಾಮ್ ಕಿಚನ್ಗೆ ಬಂದಾಗ
ಮಾಮ್ ನೋಡ್ಬಾರ್ದು ಅಂತ ನಾನು ಹೇಳಿದ್ದೆ. ಆಗ ನೀವು ಅವರು ಕಿಚನ್ಗೆ ಬರ್ದೇ ಇರೋ ಹಾಗೆ ಬ್ಲಾಕ್ ಮಾಡಿದ್ರಿ ಅಲ್ವಾ? ಸೊ ಹಾಗಾದ್ರೆ ಮಾಮ್ ಬದುಕಿದ್ದಾರೆ ಅಂತಾನೆ ಅರ್ಥ. ಆಗ ಜಾನ್ ಹೇಳ್ತಾರೆ, ನೀನು ನಿಮ್ ತಾಯಿ ಇದ್ದಾರೆ ಅನ್ಕೊಂಡು ಒಬ್ಳೆ ಮಾತಾಡ್ತಾ ಇರೋದು ನನ್ಗೆ ಆಲ್ರೆಡಿ ಗೊತ್ತಿತ್ತು. ನೀನು ಆ ದಿನ ಮಾಮ್ ಇದ್ದಾಳೆ ಅನ್ಕೊಂಡೆ ಮಾತಾಡಿದ್ದೆ. ಆಗ ನಾನು ಡೋರ್ ಹತ್ರ ಬಂದು ನೋಡ್ದೆ. ಅಂಡ್ ಇನ್ನೊಂದು ದಿನ ಮಾಮ್ ನಿದ್ದೆ ಮಾಡ್ತಿದ್ದಾಳೆ ಅನ್ಕೊಂಡು ಸೋಫಾ ಮೇಲೆ ಒಬ್ಳೆ ಮಾತಾಡ್ತಾ ಇದ್ದೆ. ನೀನು ಮಾಮ್ ಇದ್ದಾಳೆ ಅನ್ಕೊಂಡು ಮಾತಾಡುವಾಗ ತುಂಬಾ ಖುಷಿಯಾಗಿ ಇರ್ತಿದ್ದೆ. ಅದಕ್ಕೆ ನಿನ್ ಖುಷಿ ಹಾಳು ಮಾಡೋದು ಬೇಡ ಅಂತ ನಾನು ಸುಮ್ನೆ ಇದ್ದೆ. ಆ ದಿನ ನಾನು ಸುಮ್ನೆ ಮಾಮ್ನ ಬ್ಲಾಕ್ ಮಾಡೋ ತರ ಡ್ರಾಮಾ ಮಾಡ್ದೆ. ಇವತ್ತು ನೀನು ಸೂಸೈಡ್ ಮಾಡ್ಕೊಳ್ಳೋ ರೇಂಜ್ಗೆ ಹೋಗಿದ್ದೀಯಾ. ಇನ್ಮುಂದೆ ನಾನು ಸುಮ್ನಿದ್ರೆ ಸರಿಯಾಗಲ್ಲ. ನಿನ್ನ ಮೆಂಟಲ್ ಅಸೈಲಮ್ಗೆ ಸೇರಿಸ್ತೀನಿ ಅಂತ ಹಾಸ್ಪಿಟಲ್ಗೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆಗ ರೈನ್ ಫೋನ್ ನ ಕಿತ್ತು ಬಿಸಾಡಿ ಮನೆಯಿಂದ ಹೊರಗಡೆ ಓಡ್ ಬರ್ತಾಳೆ. ಜಾನ್ ಹಿಂದೆನೆ ಬರ್ತಾರೆ. ಆಗ ಸ್ಟೆಪ್ಸ್ ನಲ್ಲಿ ಕಾಲ್ ಜಾರಿ ಬಿದ್ದೋಗ್ತಾರೆ. ರೈನ್ ಡ್ಯಾನಿ ಮನೆ ಒಳಗಡೆ ಹೋಗಿ ಮಹಡಿಗೆ ಹೋಗ್ತಾಳೆ. ಆಗ ಅಲ್ಲಿ ಒಂದು ಚಿಕ್ಕ ಹುಡುಗಿ ಇವಳ ಕಣ್ಣಿಗೆ ಕಾಣಿಸ್ತಾ ಇದ್ದಾಳೆ. ಆ ಚಿಕ್ಕ ಹುಡುಗಿ ಯಾರಂದ್ರೆ ಇವಳ ಚಿಕ್ಕ ವಯಸ್ಸಿನ ರೂಪ ಹಂಗೇನೆ ಕಾಣಿಸ್ತಾ ಇದೆ. ಸೊ ಇದು ಕಲ್ಪನೆ ಅನ್ನೋದು ರೈನ್ಗೆ ಗೊತ್ತಾಗುತ್ತೆ. ಈಗ ಕೆಲವು ವಿಷಯ ನೆನಪಾಗುತ್ತೆ. 3 ವರ್ಷದ ಹಿಂದೆ ರೈನ್ ಅವ್ರ ತಾಯಿ ಸೂಸೈಡ್ ಮಾಡ್ಕೊಂಡಿದ್ದಾರೆ. ರೈನ್ ಒಂದು ಸ್ಮಶಾನಕ್ಕೆ ಹೋಗಿದ್ಲು ಅಲ್ವಾ, ಅಲ್ಲಿ ಅವ್ರ ತಾಯಿಯ ಸಮಾಧಿ ಇದೆ. ಇವಳು ಕಣ್ಣಿಗೆ ಒಂದು ಸ್ಟ್ಯಾಚು ಕಾಣಿಸಿರುತ್ತೆ. ಅದೇ ರೈನ್ ಅವ್ರ ತಾಯಿಯ ಸಮಾಧಿ. ತಾಯಿ ಸತ್ತೋಗಿರೋದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆಗದೆ ಇದ್ದಿದ್ರಿಂದಾನೆ ರೈನ್ಗೆ ಈ ಕಾಯಿಲೆ ಬಂದಿದೆ. ಆಗಿನಿಂದ ಈ ಸ್ಟ್ಯಾಚು ನೋಡಿದಾಗ ಅವಳಿಗೆ ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತೆ. ಕ್ಯಾಲಬ್ ಜೊತೆ ಮನೇಲಿ ಇದ್ದಾಗ ಅವ್ರ ತಾಯಿ ಜೊತೆ ಮಾತಾಡಿರ್ತಾಳೆ ಅಲ್ವಾ, ಆದ್ರೆ ಅಲ್ಲಿ ಯಾರು ಇರೋದಿಲ್ಲ. ತಾಯಿ ಇದ್ದಾರೆ ಅಂತ ಕಲ್ಪನೆ ಮಾಡ್ಕೊಂಡು ಮಾತಾಡಿರ್ತಾಳೆ. ಇದ್ರಿಂದಾನೆ ಕ್ಯಾಲಬ್ ತಕ್ಷಣ ಹೊರಗಡೆ ಹೋಗಿರ್ತಾನೆ. ಆದ್ರೆ ರೈನ್ ನಾರ್ಮಲ್ ಆಗಿದ್ದಾಳ ಅನ್ನೋದು ಅವಳಿಗೆ ಗೊತ್ತಿಲ್ಲ ಅಂಡ್ ನಮ್ಗೂ ಗೊತ್ತಿಲ್ಲ. ಡ್ಯಾನಿ ಕಿಡ್ನಾಪ್ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದ ಚಿಕ್ಕ ಹುಡುಗಿ ಮಹಡಿಯಲ್ಲಿ ಇಲ್ಲ. ಇದೆಲ್ಲ ನನ್ ಕಲ್ಪನೆ ಆಗಿರ್ಬೋದಾ ಅಂತ ಯೋಚನೆ ಮಾಡ್ತಾ ಇರುವಾಗ ಕೆಳಗಡೆ ಕ್ರಯೋನ್ಸ್ ಇರೋದನ್ನ ನೋಡ್ತಾಳೆ. ಆಗ್ಲೇ ಇನ್ನೊಂದು ವಿಷಯ ಸ್ಟ್ರೈಕ್ ಆಗುತ್ತೆ. ಡ್ಯಾನಿ ಮನೆಯ ಬೇಸ್ಮೆಂಟ್ ನಲ್ಲಿ ಲೈಟ್ಸ್ ಆನ್ ಆಗಿರೋದನ್ನ ಒಂದಿನ ರೈನ್ ನೋಡಿರ್ತಾಳೆ. ಒಂದ್ಸಲ ಚೆಕ್ ಮಾಡೋಣ ಅಂತ ಬೇಸ್ಮೆಂಟ್ ಗೆ ಹೋಗುವಾಗ ಡ್ಯಾನಿ ಬರ್ತಾರೆ. ಅವ್ರಿಗೆ ಗೊತ್ತಾಗದೆ ಕೀಸ್ ನ ತಗೊಂಡು ಬೇಸ್ಮೆಂಟ್ ಗೆ ಹೋಗ್ತಾಳೆ. ಅಲ್ಲಿ ಒಂದು ಕೇಜ್ ಒಳಗಡೆ ನಿಜವಾಗ್ಲೂ ಒಂದು ಹುಡುಗಿ ಇದ್ದಾಳೆ. ಈ ಕಡೆ ಡ್ಯಾನಿ ಕೀಸ್ ಕಾಣಿಸ್ತಾ ಇಲ್ಲ ಅನ್ನೋದು ಗೊತ್ತಾದ್ಮೇಲೆ ಡೌಟ್ ಬಂದು ನೇರವಾಗಿ ಬೇಸ್ಮೆಂಟ್ ಗೆ ಬರ್ತಾರೆ. ಆಗ ರೈನ್ ಚಿಕ್ಕ ಹುಡುಗಿ ಜೊತೆ ಕೇಜ್ ಒಳಗಡೆ ಇರೋದನ್ನ ನೋಡ್ತಾರೆ. ನೀನ್ ಯಾಕೆ ಇಲ್ಲಿಗೆ ಬಂದೆ? ಆಗ ರೈನ್ ಈ ಹುಡುಗಿನ ಬಿಟ್ಬಿಡಿ ಅಂತ. ಹುಡುಗಿನ ಅಲ್ಲಿ ಯಾರು ಇಲ್ಲ, ಇದೆಲ್ಲ ನಿನ್ನ ಕಲ್ಪನೆ ಅಷ್ಟೇ, ನಿಮ್ ಮನೆಗೆ ಬಿಡ್ತೀನಿ ಬಾ ಅಂತ. ಈಗ ರೈನ್ಗೆ ಮತ್ತೆ ಕನ್ಫ್ಯೂಸ್ ಆಗುತ್ತೆ. ಈ ಚಿಕ್ಕ ಹುಡುಗಿನ ಬಿಡದೆ ಹೊರಗಡೆ ಹೋಗೋದಕ್ಕೆ ಟ್ರೈ ಮಾಡ್ತಾಳೆ. ಅಷ್ಟರಲ್ಲಿ ಕ್ಯಾಲಬ್ ನ ವಾಯ್ಸ್ ಕೇಳಿಸುತ್ತೆ. ಅದಕ್ಕೆ ಇವಳು ನಾನು ಇಲ್ಲೇ ಇದ್ದೀನಿ ಅಂತ ಹೇಳ್ತಾಳೆ. ನಮ್ಮಿಬ್ಬರನ್ನ ಬಿಟ್ರೆ ಇಲ್ಲಿ ಬೇರೆ ಯಾರು ಇಲ್ಲ ಅಂತ. ಆಗ ಹಿಂದೆಯಿಂದ ಬಂದ ಕ್ಯಾಲಬ್ ಡ್ಯಾನಿ ಮೇಲೆ ಅಟ್ಯಾಕ್ ಮಾಡ್ತಾನೆ. ಇಬ್ಬರ ನಡುವೆ ಫೈಟ್ ನಡೀತಾ ಇದೆ. ಕ್ಯಾಲಬ್ ರೈನ್ಗೆ ಹೇಳ್ತಾನೆ, ಇಲ್ಲಿಂದ ಅವಳನ್ನ ಕರ್ಕೊಂಡು ಹೋಗು ಅಂತ. ರೈನ್ ಆ ಹುಡುಗಿನ ಎತ್ಕೊಂಡು ಮೇನ್ ಡೋರ್ ಹತ್ರ ಬರ್ತಾಳೆ. ಅಷ್ಟರಲ್ಲಿ ಜಾನ್ ಅಲ್ಲಿಗೆ ಬರ್ತಾರೆ. ಆ ಚಿಕ್ಕ ಹುಡುಗಿನ ನೋಡಿ ಇಷ್ಟು ದಿನ ರೈನ್ ಹೇಳಿದ್ದೆಲ್ಲ ನಿಜ ಅನ್ನೋದು ಕನ್ಫರ್ಮ್ ಆಗುತ್ತೆ. ಜಾನ್ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತಾರೆ ಕ್ಯಾಲಬ್ ನ ಸೇವ್ ಮಾಡೋದಕ್ಕೆ ಬೇಸ್ಮೆಂಟ್ ಗೆ ಹೋಗೋಣ ಅಂತ. ಅದಕ್ಕೆ ಜಾನ್ ಕ್ಯಾಲಬ್ ಅಂತ ಯಾರು ಇಲ್ಲ. ಪೊಲೀಸ್ ಬಂದ ನಂತರ ಫಸ್ಟ್ ಡ್ಯಾನಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಆಗ ಇನ್ನೊಂದು ಟೀಮ್ ಸ್ಟ್ರೆಚರ್ ನಲ್ಲಿ ಕ್ಯಾಲಬ್ ನ ಕರ್ಕೊಂಡು ಬರ್ತಾರೆ. ರೈನ್ ಹೇಳಿದ ತರಾನೇ ಆ ಚಿಕ್ಕ ಹುಡುಗಿ ಅಂಡ್ ಕ್ಯಾಲಬ್ ಇಬ್ರು ಕೂಡ ಇಮ್ಯಾಜಿನೇಷನ್ ಅಲ್ಲ, ಅವರೆಲ್ಲ ನಿಜಾನೇ ಅನ್ನೋದು ಜಾನ್ಗೆ ಗೊತ್ತಾಗುತ್ತೆ. ಈ ಇನ್ಸಿಡೆಂಟ್ ಆದ್ಮೇಲೆ ಆ ಊರಿನ ಜನ ರೈನ್ ಬಗ್ಗೆ ಹೆಮ್ಮೆಯಿಂದ ಮಾತಾಡ್ತಾರೆ. ರೈನ್ ಫುಲ್ ನಾರ್ಮಲ್ ಆಗಿದ್ದಾಳೆ ಅಂತ ಡಾಕ್ಟರ್ ಹೇಳ್ತಾರೆ. ಒಂದಿನ ರೈನ್ ಜಾನ್ ಜೊತೆ ಅವ್ರ ತಾಯಿ ಸಮಾಧಿ ಹತ್ರ ಹೋಗ್ತಾರೆ. ಆಗ ಜಾನ್ ಈಗ್ಲೂ ಮಾಮ್ ನಿನ್ ಕಣ್ಣಿಗೆ ಕಾಣಿಸ್ತಾರ ಅಂತ ಕೇಳ್ತಾರೆ. ಅದಕ್ಕೆ ರೈನ್ ಇಲ್ಲ ಅಂತ ಹೇಳಿ ಅಳ್ತಾ ಇದ್ದಾಳೆ. ಮನೆಗೆ ಹೋಗಿ ನಿದ್ದೆ ಮಾಡ್ತಾ ಇರುವಾಗ ಆಗ ಅವ್ರ ತಾಯಿ ಮತ್ತೆ ಇವಳ ಕಣ್ಣಿಗೆ ಕಾಣಿಸ್ತಾ ಇದ್ದಾರೆ. ಕ್ಲೈಮ್ಯಾಕ್ಸ್ ನಲ್ಲಿ ರೈನ್ ಯಾಕೆ ಸುಳ್ಳು ಹೇಳಿದ್ಲು ಅಂತ ಹೇಳೋದಕ್ಕೂ ಮುಂಚೆ ಈ ಡ್ಯಾನಿ ಬಗ್ಗೆ ನೋಡೋಣ. ಡ್ಯಾನಿ ಈ ಚಿಕ್ಕ ಹುಡುಗಿನ ಕಿಡ್ನಾಪ್ ಮಾಡಿದ್ದು ನಿಜ, ಆದ್ರೆ ಯಾಕೆ ಕಿಡ್ನಾಪ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಸರಿಯಾಗಿ ಹೇಳಿಲ್ಲ. ಒಂದು ಸೀನ್ ನಲ್ಲಿ ಡ್ಯಾನಿ ಕ್ಲಾಸ್ ತೆಗಿತಾ ಇರುವಾಗ ಈತ್ ಕ್ಲಿಫ್ ಅನ್ನೋ ಕ್ಯಾರೆಕ್ಟರ್ ಬಗ್ಗೆ ಹೇಳಿರ್ತಾರೆ. ಸ್ಟೂಡೆಂಟ್ಸ್ ಎಲ್ಲ ಆ ಕ್ಯಾರೆಕ್ಟರ್ ಒಬ್ಬ ಸೈಕೋ ಅಂತೆಲ್ಲ ಹೇಳ್ತಾ ಇರುವಾಗ ಡ್ಯಾನಿ ಆ ಕ್ಯಾರೆಕ್ಟರ್ ನ ಫೇವರ್ ಆಗಿ ಮಾತಾಡ್ತಾ ಇರ್ತಾರೆ. ಡ್ಯಾನಿ ಹೇಳಿದ್ದ ಈ ಸ್ಟೋರಿಯಲ್ಲಿ ಈತ್ ಕ್ಲಿಫ್ ಅನ್ನೋ ವ್ಯಕ್ತಿ ಒಬ್ಬ ಕಿಡ್ನಾಪರ್. ಡ್ಯಾನಿ ಒಬ್ರೇ ಇರೋದ್ರಿಂದ ಈ ಕತೆಗಳನ್ನ ಓದಿ ಇನ್ಸ್ಪೈರ್ ಆಗಿ ಆ ಹುಡುಗಿನ ಕಿಡ್ನಾಪ್ ಮಾಡಿರ್ಬೋದು. ಈ ಕಡೆ ರೈನ್ ಡಾಕ್ಟರ್ ಹೇಳಿದ ತರಾನೇ ಫಾಲೋ ಮಾಡಿದ್ರಿಂದ ನಾರ್ಮಲ್ ಆಗಿದ್ದಾಳೆ, ಆದ್ರೆ ಪೂರ್ತಿ ಗುಣ ಆಗಿಲ್ಲ. ಸ್ಟಿಲ್ ಕೆಲವು ವಿಜುವಲ್ಸ್ ಕಾಣಿಸ್ತಾ ಇದೆ, ಆದ್ರೆ ಅದನ್ನ ಅವಳಿಂದ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗ್ತಿದೆ. ಕ್ಯಾಲಬ್ ಹಾಗೂ ಆ ಚಿಕ್ಕ ಹುಡುಗಿ ನಿಜ ಅನ್ನೋದು ಗೊತ್ತಾದ್ಮೇಲೆ ಯಾವ್ದು ನಿಜ ಯಾವ್ದು ಸುಳ್ಳು ಅನ್ನೋದು ರೈನ್ ಇಂದ ಕಂಡು ಹಿಡಿಯೋದಕ್ಕೆ ಸಾಧ್ಯ ಆಗ್ತಿದೆ. ಕೊನೆಯದಾಗಿ ಡಾಕ್ಟರ್ ನ ಕನ್ಸಲ್ಟ್ ಮಾಡಿದಾಗ ಡಾಕ್ಟರ್ ಕೇಳಿದ್ದ ಪ್ರಶ್ನೆಗಳಿಗೆ ಸರಿಯಾಗಿ ಆನ್ಸರ್ ಮಾಡಿದ್ದಾಳೆ. ಸೊ ಅದಕ್ಕೆ ಡಾಕ್ಟರ್ ಇವಳು ನಾರ್ಮಲ್ ಆಗಿದ್ದಾಳೆ ಅಂತ ಹೇಳಿರ್ತಾರೆ. ಸೊ ಅವಳಿಂದ ಈ ಕಾಯಿಲೆನ ಕಂಟ್ರೋಲ್ ಮಾಡಬಹುದು. ಅವಳಿಗೆ ಬೇಕು ಅಂದಾಗ ಅವ್ರ ತಾಯಿ ಕಾಣಿಸ್ಕೊಳ್ತಾ ಇರ್ತಾರೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನಲ್
ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.